ಈಗಾಗಲೇ ನಾವು ನೋಡ್ತಾ ಇದ್ವಿ WPL ನಲ್ಲಿ RCB ದಿಗ್ವಿಜಯ ಸಾಧಿಸಿತ್ತು. ಅಭಿಮಾನಿಗಳಲ್ಲಿ ದೊಡ್ಡ ಸಂಭ್ರಮ ಮನೆ ಮಾಡಿದೆ. ಈ ಸಲ ಕೂಡ ಕಪ್ ನಮ್ದೇ ಅಂತ DCM DKಶಿ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. WPL ನಲ್ಲಿ RCB ದಿಗ್ವಿಜಯಕ್ಕೆ DK ಕಂಗ್ರಾಟ್ಸ್ ಹೇಳಿದ್ದಾರೆ. ಮಹಿಳಾ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹೀಗಂತ ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ದಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಆನ್ ವಿನ್ನಿಂಗ್ ದಿ WPL ಟೈಟಲ್ ಅಗೈನ್. DCM DK ಶಿವಕುಮಾರ್ ಕೆಲವೇ ನಿಮಿಷಗಳಲ್ಲಿ ಟ್ವೀಟ್ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. WPL IPL ಅಷ್ಟೇ ಕ್ರೇಜನ್ನು ಪಡೆದುಕೊಳ್ತಾ ಇರುವಂಥ ಲೀಗ್ ಆಗಿ ಇತ್ತೀಚೆಗೆ ಹೊರಹೊಮ್ಮತಾ ಇದೆ. ಮಹಿಳಾ ಕ್ರಿಕೆಟ್ಗೂ ಕೂಡ ಅಷ್ಟೇ ಪ್ರಾತಿನಿಧ್ಯ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇರೋದ್ರಿಂದ ಅದು RCBಯ ಫೇಮಸ್ ಸ್ಲೋಗನ್ ಅಂದರೆ ಈ ಸಲ ಕಪ್ ನಮ್ಮದೇ. ಅದು ಪುರುಷರ ತಂಡ ಆಗಿರಲಿ ಮಹಿಳೆಯರ ತಂಡ ಆಗಿರಲಿ ಎರಡೂ ತಂಡಕ್ಕೂ ಅಭಿಮಾನಿಗಳು ಹೇಳೋದು ಈ ಸಲ ಕಪ್ ನಮ್ಮದೇ ಅಂತ. ಸೊ ಅದೇ ವಿಶ್ವಾಸದಲ್ಲಿದ್ದರು. ಅದರಂತೆ ವನಿತೆಯರು ಮತ್ತೊಮ್ಮೆ ಕಪ್ಪನ್ನು ಗೆದ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ DK ಶಿವಕುಮಾರ್ ಅವರು ಈ ರೀತಿ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಮಹಿಳಾ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹೀಗಂತ ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಫೈನಲ್ಗೆ ಇದು ನಿಜವಾಗಿಯೂ ಕೂಡ ಸೂಕ್ತವಾದಂತಹ ಆಟವಾಗಿತ್ತು. ಈ ಸಲ ಕೂಡ ಕಪ್ ನಮ್ಮದೇ ಅಂತ DCM DK ಶಿವಕುಮಾರ್ ಟ್ವೀಟ್ ಮಾಡಿ RCB ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಜೊತೆಗೆ ಇವತ್ತಿನ ಗೆಲುವನ್ನು ಸಂಭ್ರಮಿಸೋಣ ಅನ್ನುವಂತಹ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ದಾಖಲೆಯ 204 ರನ್ಗಳನ್ನು ಚೇಸ್ ಮಾಡಿರೋದು. WPLನ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಚೇಸ್ ಇದು. 204 ರನ್ ಗುರಿ ತಲುಪಿದೆ RCB ಆಟಗಾರ್ತಿಯರ ತಂಡ. ಕೊನೆ ಆವೃತ್ತಿಯಲ್ಲಿ 202 ರನ್ನನ್ನು RCB ಚೇಸ್ ಮಾಡಿತ್ತು. ಅದು ಕೂಡ ಗುಜರಾತ್ ವಿರುದ್ಧ. ಆಗ್ಲೂ ಅಗೈನ್ RCBನೇ ದಾಖಲೆ ಬರೆದಿದ್ದು. ಈಗ ತನ್ನ ದಾಖಲೆಯನ್ನ ಮತ್ತೊಮ್ಮೆ ತಾನೇ ಮುರಿದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ RCB ಮಹಿಳೆಯರ ತಂಡ. ಇವತ್ತು ಕೇವಲ ಗೆದ್ದು ಚಾಂಪಿಯನ್ಸ್ ಪಟ್ಟವನ್ನ ಮಾತ್ರ ತಮ್ಮದಾಗಿಸ್ಕೊಂಡಿಲ್ಲ. ಅದರ ಜೊತೆಗೆ ಮತ್ತೊಂದು ಇತಿಹಾಸ ಬರೆದಿರೋದೇನು ಅಂದ್ರೆ ಅತಿ ದೊಡ್ಡ ಚೇಸ್ ಇದು. 203 ಟಾರ್ಗೆಟ್ ಅಂದ್ರೆ 203 ರನ್ಗಳನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಹೊಡೆದಿದ್ರು. 204 ಟಾರ್ಗೆಟ್ ಗೆಲುವಿಗಾಗಿ ಇದ್ದಿದ್ದು. ಈ ಹಿಂದಿನ ಆವೃತ್ತಿಯಲ್ಲಿ ಗುಜರಾತ್ ಮೇಲೆ 202 ರನ್ಗಳನ್ನು RCB ಚೇಸ್ ಮಾಡಿತ್ತು. ಆದರೆ 204 ರನ್ WPLನ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಟಾರ್ಗೆಟ್ ಅನ್ನು ಇದುವರೆಗೂ ಯಾವ ತಂಡ ಕೂಡ ಚೇಸ್ ಮಾಡಿ ಗೆದ್ದಿರಲಿಲ್ಲ. ಈ ಇತಿಹಾಸವನ್ನ ಫೈನಲ್ ಪಂದ್ಯದಲ್ಲಿ RCB ವನಿತೆಯರು ಇವತ್ತು ಸಾಧಿಸಿದ್ದಾರೆ. ಗೆಲುವಿನ ಜೊತೆಗೆ ಮತ್ತೊಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ. ಇವತ್ತು 2ನೇ ಸಲ ಚಾಂಪಿಯನ್ಸ್ ಪಟ್ಟ ತಮ್ಮದಾಗಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ. 204 ರನ್ಗಳನ್ನು ಯಾವುದೇ ತಂಡ ಇದುವರೆಗೂ ಚೇಸ್ ಮಾಡಿ ಗೆದ್ದ ಇತಿಹಾಸ WPLನ ಯಾವ ಆವೃತ್ತಿಯಲ್ಲೂ ಇರಲಿಲ್ಲ. ಬಟ್ ಈ ಸಲ ಫೈನಲ್ನಲ್ಲಿ ಅದು ಕೂಡ ನ್ಯೂ ರೆಕಾರ್ಡ್ ಸೆಟ್ ಆಗಿದೆ. RCB ತಂಡ ಗೆಲ್ತಾ ಇದ್ದ ಹಾಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಪಟಾಕಿ ಸಿಡಿಸಿ ನೂರಾರು RCB ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. RCB ತಂಡ ಗೆಲ್ತಿದ್ದ ಹಾಗೆ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿದೆ.